ಪ್ರತಾಪ್ ಸಿಂಹ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಪ್ರತಾಪ್ ಸಿಂಹ ಪಾಪ ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅವರು. ಏನು 13ನೇ ತಾರೀಕು ಪಾರ್ಲಿಮೆಂಟ್ ಒಳಗಡೆ ನುಗ್ಗುವಂಥದಕ್ಕೊಂದು ಪ್ರಯತ್ನ ಆಯಿತು. ಅದರಲ್ಲಿ ಮನೋರಂಜನ್ನು, ಶರ್ಮಾ ಮತ್ತು ಝಾ 3 ಜನಕ್ಕೂ ಪ್ರತಾಪ್ ಸಿಂಹನಿಗೂ ಏನಪ್ಪ ನಿಂಗೆ ಸಂಬಂಧ ಅಂತ ಕೇಳಿದ್ರೆ ಅದನ್ನು ಏನಿದ್ರು ಚಾಮುಂಡೇಶ್ವರಿ ತಾಯಿ ಚಾಮುಂಡಿ ಬೆಟ್ಟ ಮೇಲೆ ಕೂತ್ಕೊಂಡಿರೋ ನೋಡ್ಕೊತಾರೆ, ಅದ್ರ ಬಗ್ಗೆ ಕೇಳಬೇಡಿ ಅಂತಾರೆ. ಚಾಮುಂಡೇಶ್ವರಿ ತಾಯಿ ನಮ್ಮನ್ನು ನೋಡ್ಕೊಂಡವ್ರು 2023 ಅಸೆಂಬ್ಲಿ ಚುನಾವಣೆಯಲ್ಲಿ 136 ಸೀಟು ಕೊಡುವಂಥ ಆಶೀರ್ವಾದ ಮಾಡಿದ್ರು. ನಿಮ್ಮನ್ನು ನೋಡ್ಕೊತಾರೆ, ಇರಲಿ. ನಿಮ್ಮನ್ನು 2024 ಏನು ಅನ್ನುವಂಥದ್ದು ನೋಡ್ಕೊಳ್ಳುವಂಥದ್ದು ವ್ಯವಸ್ಥೆ ಇರಲಿ. ನೀವು ಜವಾಬ್ದಾರಿ MP ಆಗಿ ಏನಾದರೂ ಕೇಳೋ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದಾಗಬೇಕು. ಯಾವತ್ತಾದರೂ ನಿಮ್ಮ ಯೋಗ್ಯತೆಗೆ ಒಂದು ದಿವಸ ಕೂತು ಪ್ರೆಸ್ ಮೀಟ್ ಮಾಡಿದ್ದೀರಿ ಪ್ರತಾಪ್ ಸಿಂಹ? ಕೂತು ನಿಂತ್ಕೊಂಡು ದಬ 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 10 ನಿಮಿಷದಲ್ಲಿ ಹೇಳ್ಬಿಟ್ಟು ಜಾಗ ಖಾಲಿ ಮಾಡ್ಬಿಡ್ತೀರ. ಪ್ರಶ್ನೆ ಕೇಳೋಕ್ಕೆ ಬಿಡಲ್ಲ. ನಿಮ್ಮ ಯೋಗ್ಯತೆಗೆ ಮೈಸೂರಲ್ಲಿ ಈ ಥರ ಕೂತು ಲೋಗೋ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡುವಂಥದ್ದು ಯಾವುದಾದ್ರೂ ಒಂದು ಕ್ಲಿಪ್ಪಿಂಗ್ ಇದು ದಯಮಾಡಿ ತೋರಿಸಿ ಪ್ಲೀಸ್. ನಿಂತ್ಕೊಂಡೇ ಪ್ರೆಸ್ ಮೀಟ್ ಮಾಡ್ತೀರಿ, ಪ್ರೆಸ್ ಬ್ರೀಫ್ ಮಾಡಿ, ಎಲ್ಲ ಆರ್ಕೆಸ್ಟ್ರೇಟೆಡ್. ಮುಂಚೆನೇ ಯಾವ ಪ್ರಶ್ನೆಗಳು ಬರ್ತವೆ, ಯಾವ ಪ್ರಶ್ನೆ ಕೇಳಬೇಕು, ಯಾರು ಕೇಳಬೇಕು, ಅದಕ್ಕೆ ಯಾವ ಉತ್ತರ ರೆಡಿಯಾಗಿರಬೇಕು, ಏನು ಎತ್ತ ಅನ್ನುವಂಥದ್ದು ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಮುಂದೆ ಬಡ 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 ಹೇಳ್ಬಿಟ್ಟು ಜಾಗ ಮಾಡ್ತೀವಿ. ನೀವೆಲ್ಲ ನರೇಂದ್ರ ಮೋದಿಯವರ, ಅಮಿತ್ ಶಾ ಅವರ, BJPಯವರ ತಳಿ ತಂಗೆ ಮಾತಾಡೋದು, ನಾವೇನು ಮಾಡೋಕ್ಕಲ್ಲ. ಇರಲಿ, ನೀವು ಅದಕ್ಕೆ ಉತ್ತರ. ಮನೋರಂಜನೆಗೂ ನಿಮಗೂ ಏನು ಸಂಬಂಧ? ಮನೋರಂಜನ್ ಅಕೌಂಟ್ಗೆ ನಿಮ್ಮಿಂದ ದುಡ್ಡು ಹೋಗಿದೆ ಅಂತ ಜನಗಳು ಮಾತಾಡ್ಕೊತಾವ್ರೆ, ನಿಜಾನ? ಮನೋರಂಜನೆಗೂ ನಿಮ್ಗೆ ಏನು ಸಂಬಂಧ ಅಂತ ಹೊರಗಡೆ ಬಂದು ಮಾಧ್ಯಮದ ಮುಂದೆ ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಜನಗಳು ಹೇಳ್ತಾವ್ರೆ. ದಯಮಾಡಿ ಅದ್ರ ಬಗ್ಗೆ ಹೇಳಿ. ನೀವು ಅವ್ರನ್ನ ಮೈಸೂರಲ್ಲಿ ಮನೆ ಮಾಡಿ ಹೋಟ್ಲಲ್ಲಿ ಇರಿಸಿದ್ರಿ 1-1.5 ತಿಂಗಳು ಅಂತ ಜನಗಳು ಮಾತಾಡ್ತಾರೆ, ಅದಕ್ಕೆ ಉತ್ತರ ಕೊಡಿ. ಇಲ್ಲ ಅಂತ ಹೇಳಿ ಸ್ವಾಮಿ. ನೀವು ಮಾಧ್ಯಮದ ಮುಂದೆ ಬಂದು ನನಗೂ ಅವ್ರಿಗೂ ಸಂಬಂಧ ಇಲ್ಲ, ನನ್ನ ಅಕೌಂಟಿಂದ ದುಡ್ಡು ಹೋಗಿಲ್ಲ, ನಾನು ಅವ್ರ ಜೊತೆ ಮೀಟಿಂಗ್ ಮಾಡಿಲ್ಲ, ನಮ್ಮ ಆಫೀಸಲ್ಲಿ ಕೂರಿಸಿ ಮೀಟಿಂಗ್ ಮಾಡಿಲ್ಲ, ನಾನು ಸಹಾಯ ಮಾಡಿಲ್ಲ, ಅದ್ರ ಉದ್ದೇಶ ನನಗೂ ಅದಕ್ಕೆ ಏನೂ ಇಲ್ಲ ಅಂತ ಹೇಳಿ. ಅದನ್ನು ಹೇಳ್ತಾನೆ ಇಲ್ವಲ್ಲ ಸ್ವಾಮಿ. ಮಾತೆತ್ತರಿ ಇವತ್ತು ಚಾಲೆಂಜ್ ಮಾಡಿದ್ರಿ ಸಿದ್ದರಾಮಯ್ಯವ್ರಿಗೆ. ನಾ 9.5 ವರ್ಷದಲ್ಲಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಎಲ್ಲ ಏನು ಮಾಡಿದ್ದೀನಿ, ನೀವು 40 ವರ್ಷದಲ್ಲಿ ಸಿದ್ದರಾಮಯ್ಯವ್ರು ಏನು ಮಾಡಿದ್ದೀನಿ ಅಂತದ್ದು ಬನ್ನಿ. ಬಾಪ, ನಾವು ಕಾಯ್ತಾ ಇದ್ದೀವಲ್ಲ. ಸುಮಾರು 10 ಸರಿ ನಿಮಗೆ ಸವಾಲು ಹಾಕಿದ್ದೀವಿ, ನಿಮ್ಮ ಆಫೀಸಿಗೆ ಬಂದಿದ್ದೀವಿ. ನಾವು ಬರೋವಂಥದ್ದಕ್ಕೆ ಹೋದರೆ ಪೊಲೀಸ್ನವ್ರು ಬಿಟ್ಬಿಟ್ಟು ನಮ್ಮನ್ನು ಅರೆಸ್ಟ್ ಮಾಡಿಸ್ತೀರಾ. ಡಿಬೇಟ್ ಮಾಧ್ಯಮದ ಮುಂದೆ, ಕ್ಯಾಮ್ರಾ ಮುಂದೆ ಮಾಡೋಣ ಬಾ, ಎಲ್ಲ ದಾಖಲೆಗಳನ್ನು ತಗೊಂಡು ಬಾಪ ಅಂತ ಹೇಳ್ತಾ ಇದ್ವಿ, ಬರ್ತಾ ಇಲ್ಲ. ಹೇಳ್ಬಿಟ್ಟು ಜಾಗ ಖಾಲಿ ಮಾಡ್ತಾರೆ. ಆಯಿತು, ಹಾಳಾಗೋಗಲಿ, ಬರೋದು ಬೇಡಪ್ಪ, ಹಿಂಗೆ ಹೇಳ್ಕೊಂಡು ತಿರುಗಾಡು. ನೀ ಅಟ್ಲೀಸ್ಟ್ ಒಂದು ವೈಟ್ ಪೇಪರಲ್ಲಿ ಏನೆಲ್ಲ ಮಾಡಿದ್ದೇನೋ ಅಂತದ್ದು ರಿಲೀಸ್ ಮಾಡಿರಿ ಪ್ಲೀಸ್. ರಿಲೀಸ್. ಮೈಸೂರು ಬೆಂಗಳೂರು ರಸ್ತೆ ನಮ್ಮದು ಅಂತಿರಲ್ಲ. ನೀವು ಯಾವಾಗ ಏನಾಗಿದ್ರಿ ಅನ್ನುವಂಥದ್ದು ಹೇಳ್ರಿ. ಅದಕ್ಕೆ ಇನ್ ಪ್ರಿನ್ಸಿಪಲ್ಲು ಕ್ಯಾಬಿನೆಟ್ ಅಪ್ರೂವಲ್ ಆಗಿದ್ದು 2013 ಸೆಪ್ಟೆಂಬರಲ್ಲಿ ನೀವು MP ಆಗಿದ್ರೇನ್ರಿ. DPR ಕೇಂದ್ರಕ್ಕೆ ಕಳಿಸಿ ಅಪ್ರೂವ್ ಮಾಡಿಸ್ಕೊಂಡಿದ್ದು 50 ಕೋಟಿ ಇನಿಷಿಯಲ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡಿದ್ದು 1/3/2014ರಲ್ಲಿ. ಯಾವಾಗ ನೀವು MP ಇದ್ರೇನ್ರಿ. 2018 ಸೆಪ್ಟೆಂಬರಲ್ಲಿ ಅದು ಯೋಜನೆ ಬಂದು ಇನಾಗ್ರೇಷನ್ ಮಾಡಿದ್ದು ಯಾರು ಅಂತ ಕೇಳ್ತೀರಿ. ಹೌದಪ್ಪ, ನಿಮ್ಮ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಷನ್ ಮಾಡಿದ್ದು, ಬಿಲ್ಡಿಂಗ್ನ ಇನಾಗ್ರೇಷನ್ ಮಾಡಿದ್ದೆ ನೀವೇ. ಎಲ್ಲ ಮುಗಿದೋದ ಮೇಲೆ ಅದನ್ನು ಬಂದು ಇನಾಗ್ರೇಟ್ ಮಾಡಿ ನಿಮ್ಮ ಹೆಸರ ಕೆತ್ತಿಸ್ಕೊಳ್ಳೋರೆ ನೀವು, ಅದು ಗೊತ್ತು. ಇನಿಷಿಯಲ್ ಆಗಿ ಸ್ಟೇಜ್ನ ಶುರು ಮಾಡಿದ್ದು ಮೈಸೂರು ಬೆಂಗಳೂರು ರಸ್ತೆಗೆ ಯಾರು? ಸುಮಾರು 100 ಕೋಟಿ ಅದರಲ್ಲಿ ಕಮಿಷನ್ ಪಡೆದಿದ್ದೀರಾ ಅಂತ ನಾವೆಲ್ಲ ಮಂಡ್ಯದವ್ರು ಪ್ರೆಸ್ ಮೀಟ್ ಮಾಡಿ ಹೇಳವ್ರೆ. ಆ ಮೈಸೂರು ಬೆಂಗಳೂರು ದಶಪಥ ಅಲ್ಲ, ಅದು 6 ಲೇನ್. ಅದು ಆ ಕಡೆ ಈ ಕಡೆ ಒಂದು ಸರ್ವಿಸ್ ರೋಡ್ ಇದೆ ಅಷ್ಟೇ. ದಶಪಥ ಅಂತ ಊರಲ್ಲೇ ಸುಳ್ಳು ಹೇಳ್ಕೊಂತಿರ್ತೀರಿ. ದಶಪಥ ಅಲ್ಲ ಅದು. ಏನು ಪುಕ್ಕಟ್ಟು ಏನು ಕೊಡ್ತಾ ಇಲ್ವಲ್ಲ. ಒಂದು ಸರಿ ಹೋಗಿ ಮೈಸೂರಿಂದ ಬೆಂಗಳೂರಿಗೆ ಬಂದರೆ ನಿಮಗೆ ಫಾಸ್ಟ್ ಆಗಿದ್ದರೆ ಓಕೆ, ಇಲ್ಲಾಂದ್ರೆ 850 ರೂಪಾಯಿ ಆಗ್ತದೆ, 900 ರೂಪಾಯಿ ಕೊಡಬೇಕು. ಐಷಾರಾಮಿ 300 ರೂಪಾಯಿ ಕೊಟ್ಟರೆ ವಂದೇ ಭಾರತ್ ಟ್ರೈನಲ್ಲಿ ಬರ್ಬೋದು 1.5 ಗಂಟೆನಲ್ಲಿ. ಅದು ಬಿಟ್ಬಿಟ್ಟು ಏನು ಹೇಳ್ಕೊಂತಿರ್ತೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.